ಮೊನ್ನೆ ಅಷ್ಟೇ ಕಾರ್ ತಗೊಂಡು ಇವಾಗ ಊರಿಗೆ ಹೋಗೋಣ, ಎಲ್ಲರಿಗೂ ತೋರಿಸ್ಕೊಂಡು ಹಂಗೆ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಚಿಗು ಏನು ವಾಮಿಟ್ ಮಾಡೋಕೆ ನಮ್ಮ ಅಕ್ಕ ಬೋಲ್ ಕೊಟ್ಟು ಕೂರಿಸಿದಾಳೆ. ಕಲ್ಲರೇ ಕರ್ಕೊಂಡು ಹೋಗ್ತೀವಿ, ಅದಕ್ಕೆ ರೆಡಿಯಾಗಿ ನಿಂತಿದೆ. ಹೇಗಿದೆಯಾ ಚಿಪ್ಪಿ ಕಾರು? ಚೆನ್ನಾಗಿದೆಯಾ? ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನೆನ್ನೆ ಎಷ್ಟೇ ಕಾರ್ ತಗೊಬಿಟ್ಟು ಬಂದಿದ್ವಲ್ಲ, ಸೊ ಹಾಗಾಗಿ ನಾವು ಕಾರ್ ಹತ್ರ ಹೋಗ್ತಾ ಇದ್ದಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ವಲ್ಲ, ಹಾಗಾಗಿ ನಾನು ಕೀ ತಗೊಬಿಟ್ಟು ಬರ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯವರು ನೆನ್ನೆ ನನಗೆ ಇದು ನೀನೇ ಇಟ್ಕೋ ಕೀ ಅಂದ್ರೆ, ಅದಕ್ಕೆ ನಾನು ಆ ಗತ್ತಲ್ಲಿ ಇಟ್ಕೊಂಡ್ಬರ್ತಾ ಇದ್ದೀನಿ. ನನ್ನ ಮಗಳು ಕೇಳಿದ್ದು, ಇದಲ್ಲ ನಿನ್ನ ಕಾರು, ನಿಂದ ಮನೆ ನಿಂತಲ್ವ, ನಿನ್ನ ಬ್ಯಾಗ್ ಇಟ್ಕೊಬಾ ಮನೆಯದು ಅಂತ ಹೇಳ್ತಿದ್ದೀನಿ. ಹಂಗಾಗಿ ಬ್ಯಾಗ್ ಇಟ್ಕೊಂಡ್ಬರ್ತಾ ಇದ್ದೆ. ಸುಮ್ಮನೆ ಇನ್ನೇನು ಕೊಲ್ಲ ಇಟ್ಕೊಬಿಟ್ಟು ಬರ್ತಾ ಇದ್ದು. ಅಲ್ಲ ಇದ್ಯಾಕೆ ಗೊತ್ತಿಲ್ಲ, ಸುಮ್ಮನೆ ನಾವು ಕಾರ್ ನಿಲ್ಸಿರೋ ಕಾರ್ ಹತ್ರ ಹೋಗ್ತಾ ಇದ್ವಿ, ಅದ್ರ ಬ್ಯಾಗ್ ಇಟ್ಕೊಂಡ್ಬರ್ತಾ ಇದ್ದಾಳೆ. ಮತ್ತೆ ನಿಂದೆ ನೀನು ಇಟ್ಕೋಬೇಕು, ನನ್ನ ಗಾಡಿ ಕಾರ್ ಕೀ ಆಗ್ತಾ ಬಿಡ್ತೀಯ ನೀನು. ಕಾರ್ನವ್ರಿ ಇಲ್ಲಿ ನಿಲ್ಸಿದೀವಿ. ನಿನ್ನೆ ಬಂದಿದ ತಕ್ಷಣ ಮತ್ತೆ ಊಟಕ್ಕೆ ಹೋದು, ಮತ್ತೆ ಅಲ್ಲಿಂದ ಫಿಲ್ಮಿಗೆ ಹೋದು, ಹಾಗಾಗಿ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಇದೆ ಮಾತ್ರ ನನಗೆ ಬ್ಲ್ಯಾಕ್ ಇಷ್ಟ, ಬಟ್ ವೈಟ್ ಕಲರ್ ತಗೊಳ್ಳೋಣ, ವೈಟ್ ಅಂತ ಫಿಕ್ಸ್ ಆಗಿದೆ. ನಾವು ಬ್ಲ್ಯಾಕ್ ನಾವು ತಗೊಂಡಿರಲಿಲ್ಲ. ಪಪ್ಪ ಎಷ್ಟು ಕಾರ್ ಚೇಂಜ್ ಮಾಡಿದ್ರು ಏನು ಕಟ್ ಮಾಡಿ, ಇಲ್ಲಾಂದ್ರೆ ಬಣ್ಣ ಬಿಡುತ್ತೆ ಅಂದ್ರಲ್ಲ. ಹಾಂ ತೆಗಿಯಕ್ಕೆ ಊರಿಗೆ ಹೋದ್ಮೇಲೆ ಇದು ಮಾಡೋಣ. ಆ್ಯಕ್ಚುಲಿ ಗಾಡಿ ನಾವು ನಿನ್ನೆ ತಗೊಂಡು ಬಂದಿದ್ದು ಮನೆಗೆ ತುಂಬ ಲೇಟ್ ಆಯ್ತಲ್ವಾ, ಹಾಗಾಗಿ ನಿನ್ನೆ ಅಲ್ಲಿ ಬೇಗ ನಾವು ಹೋಗಿದ ತಕ್ಷಣ ಪಾಪ ಕ್ಲೀನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ಕೂತ್ಕೊಂಡು ಅದೇನೇನು ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಫಿಲ್ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ರೆಡಿ ಮಾಡಿದ್ರೆ ನಾವೇನು ತುಂಬ ಟೈಮ್ ವೇಸ್ಟ್ ಮಾಡಲಿಲ್ಲ. ಹೋದು ಮತ್ತೆ ಅಲ್ಲಿ ಡೆಲಿವರಿ ಮಾಡಿಕೊಟ್ರು, ಕೇಕ್ ಎಲ್ಲ ಕಟ್ ಮಾಡಿಸಿದ್ರು, ಅದೆಲ್ಲ ತುಂಬಾ ಖುಷಿ ಆಯಿತು. ಅದೆಲ್ಲ ಬೇಗ ಆಯಿತು, ಬಟ್ ಅಲ್ಲಿ ಕೊನೆಗೆ ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ, ಅದು ಸ್ವಲ್ಪ ಲೇಟ್ ಆಯಿತು. ಅಷ್ಟು ನೋಡೋಕ್ಕಾಗಲಿಲ್ಲ ನಾನು, ಅಷ್ಟು ಫ್ರೀಯಾಗಿ ಇನ್ನು ಕಾರ್ ಹತ್ರ ಹೋಗೋದು ಹೇಳೋದು ಮಾಡಿಲ್ಲ. ಬರ್ತಿದ್ದಾಗೇ ನಿಲ್ಲಿಸ್ಬಿಟ್ಟು ನಾವು ಇನ್ನು ಊಟಕ್ಕೆ ಹೋದು, ಮತ್ತು ಕಟೇರ ಮೂವಿಗೆ ಹೋಗಿ ಈಗ ಬರ್ತಾ ಇದ್ದೀವಿ. ಇನ್ನೊಂದ್ಸರಿ ನೋಡೋಣ ಅಂತ. ಖುಷಿ ಅಲ್ವಾ, ಒಂದು 5-6 ತಿಂಗಳಾದ್ಮೇಲೆ ಹಿಂಗೆ ಅನಿಸ್ತದ. ಒಂದ್ಸರಿ ಓಡಾಡಿ ಬಂದಮೇಲೆ ಆ ಖುಷಿ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಒಂದ್ಸರಿ ನೋಡ್ಕೊಂಡು ಬರೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ನೆನಪಾಯ್ತು. ಚೆನ್ನಾಗಿದೆ, ಹೂ ಬಾಡಿರುತ್ತೇನೋ ಅಂತ ಅನ್ಕೊಳ್ತಾ ಇದ್ದೆ. ಚೆನ್ನಾಗಿದೆ. ನನ್ನ ಮಗಳು ನೈಟ್ ಯಾಕಂದ್ರೆ ಪರವಾಗಿಲ್ಲ, ಒಂದ್ಸರಿ ಓಡಾಡ್ಕೊಬಿಟ್ಟು ಬರಬೇಕು. ಬೇಡ ಸುಮ್ಮನಿರ್ರಿ, ಇಲ್ಲಿ ನೀವೇನು ಸರ್ಕಸ್ ಮಾಡಬೇಡಿ. ಆ್ಯಕ್ಚುಲಿ ನಾಳೆ ಊರಿಗೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲ ನಾಳೆ ಅಂದರೆ ಸ್ವಲ್ಪ ಇವತ್ತು ಕೆಲಸ ಇದೆ. ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು, ಇವಳಿಗೆ ಸ್ಕೂಲ್ ಬೇರೆ ಇದೆ, ಅದನ್ನು ನಾಳೆ ಮುಗಿಸ್ಕೊಂಡು ಹೋಗ್ಬಿಟ್ಟು ಊರಿಗೆ ಹೋಗಿ ದೇವಸ್ಥಾನಗಳೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಮ್ಯಾಪ್ ಹಾಕೊಳ್ತಾ ಇದ್ದಾರೆ ಹಾಸನ್ಗೆ ಹೇಗೆ ಹೋಗೋದು ಅಂತ. 174 ಕಿಲೋಮೀಟ್ರು. 174? ಓ ಇಲ್ಲಿ ತರಿಸ್ತಿದ್ಯಾ ಅಪ್ಪ. ಇನ್ನೇನು ನಾವೇನು ಫೋನ್ ಇಟ್ಕೊಳ್ಳೋದೇನು ಇಲ್ಲ ಅಲ್ಲ, ಅದರಲ್ಲೂ ನಾವು ಬೈಸ್ಕೊಂಡು ಜಗಳ ಮಾಡ್ಕೊಂಡು ಹೋಗು ಒಂದೊಂದ್ಸರಿ. ನನ್ನ ಮಗಳು ಸರ್ಕಸ್ ನೋಡಿ ಖುಷಿ ಅದಕ್ಕೆ. ನಾವು ಚಿಕ್ಕದ್ರಲ್ಲಿ ನಮ್ಮ ಜೀಪಲ್ಲಿ ಹೆಂಗೆ ಆಡ್ತಿದ್ದು ಗೊತ್ತಾ, 2 ಕಡೆ ರಾಡ್ ಇಟ್ಕೊಳ್ಳೋದು, ಪಲ್ಟಿ ಹೊಡಿಯೋದು, ಈ ಥರ ಮಾಡ್ತಾಯಿದ್ದು ನೋಡಿ. ನಮಗೆ ನಿನ್ನೆ ಕಾರ್ ಡೆಲಿವರಿ ಮಾಡಿಕೊಟ್ಮೇಲೆ ಆ 3/4 ಗಂಟೆಯಿಂದ 1 ಗಂಟೆವರೆಗೂ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಮನೆಯವ್ರು ಕೇಳಿಸ್ಕೊಳ್ತಿದ್ರು. ಈಗ ಏನೇನು ಅಂತ ಕೇಳಿದ್ರೆ ಎ ಸಿ ಆನ್ ಮಾಡೋದು, ಆಫ್ ಮಾಡೋದು, ಸನ್ ರೂಫ್ ಆನ್ ಆಫ್, ಮತ್ತೆ ಇಲ್ಲಿ ನಿನ್ಗೆ ಅರ್ಥ ಆಯ್ತಾ? ಹೋಗ್ಲಿ, ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗಿಲ್ಲ, ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡಬಾರ್ದು. ಅರ್ಥ ಆಗಿಲ್ಲ ಅಂದಾಗ ಇಷ್ಟು ಹೇಳ್ಕೊಟ್ಟು ಕೂರ್ಸಿದ್ದಾರೆ ನನ್ನನ್ನು. ಚೆನ್ನಾಗಿದೆ. ನಾಳೆ ಲಾಂಗ್ ಡ್ರೈವ್ ಹೋಗ್ತೀವಲ್ಲ ಅಂತ ಖುಷಿ ಆಗ್ತದೆ. ಅರ್ಥ ಆಗಲ್ಲ ಅಂದೆ ನೀನು, ಬೇಡ ನನಗೆ ಅದು. ನನಗಷ್ಟೇ ಎಲ್ಲ ತಿಳ್ಕೋಬೇಕು ಅನ್ನೋದೇನಿಲ್ಲ ನೋಡಿ. ಕಾರ್ ನಂದು ಅನ್ನೋತಿಗೆ ನನ್ನ ಮಗಳು ತೆಗ್ದು ಬಿಸಾಕಿ ಹೋಗಿರೋದು. ಅವಳಿಗೆ ಕಾರು ಬೇಕಂತೆ, ಮನೇನೂ ಬೇಕಂತೆ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಅಷ್ಟೇ ಕಾರ್ ತಗೊಂಡು ಇವಾಗ ಊರಿಗೆ ಹೋಗೋಣ, ಎಲ್ಲರಿಗೂ ತೋರಿಸ್ಕೊಂಡು ಹಂಗೆ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ದೀವಿ. ನಾನು, ನನ್ನ ಮಗಳು ಮತ್ತು ನಮ್ಮನೆಯವರು. ಈಗ ಆಲ್ರೆಡಿ ಸಂಜೆ ಅಂದರೆ ಮಗಳು ಸ್ಕೂಲೆಲ್ಲ ಮುಗಿಸ್ಕೊಂಡು ನಾವು ಹೋಗೋದ್ರೊಳಗೆ ಈಗ ಸಂಜೆ ಆಗುತ್ತೆ. ಇನ್ನೇನು ಮನೆ ರೀಚ್ ಆಗೋದ್ರೊಳಗೆ ರಾತ್ರಿ ಆಗೋಗ್ಬಿಡುತ್ತೆ. ಹಾಗೆ ಇವತ್ತು ಊರಿಗೆ ಹೋಗಿ, ಅಲ್ಲಿಂದ ಕುಡಿಲಿಗೆ ಹೋಗಿ, ಅಲ್ಲಿಂದ ಹಂಗೆ ಮಳಲಿಗೆ ಹೋಗಿ ಏನಾದರೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂದೇವ್ರುಗಳಿಗೆ ಟೈಮ್ ಹೇಗಾಗುತ್ತೆ ಹಾಗೆ ನೋಡಿಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ವಿ. ಮತ್ತು ಮೇಯ್ನು ನಾವು ನಮ್ಮ ಪುಟಾಣಿ ಕರ್ಕೊಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಪುಟಾಣಿ ಆ್ಯಕ್ಚುಲಿ ಕಾರ್ ಇಲ್ದಲೇ ನಾವು ಅಲ್ಲಿ ಬಿಟ್ಟು ಬಂದಿದ್ದು. ನಾವು ಟ್ರೈನಲ್ಲಿ ಬಂದ್ವಲ್ಲ, ಟ್ರೈನಲ್ಲೆಲ್ಲ ಕರ್ಕೊಬರಾಗಿಲ್ಲಲ್ಲ, ಹಾಗಾಗಿ ಬಿಟ್ಬಿಟ್ಟು ಬಂದಿದ್ದು. ಪಾಪ ಒಂದು 10-15 ದಿನ ಆಗಿದೆ, 15-20 ದಿನ ಆಗಿದೆ ನಮ್ಮಮ್ಮನ ಬಿಟ್ಟು ಬಂದು. ಕರ್ಕೊಬಿಟ್ಟು ಬರಬೇಕು. ಅದಕ್ಕೆ ಈ ಸರಿ ಅದಕ್ಕೆ ಗೊತ್ತಿಲ್ಲ, ಈ ಹೊಸ ಕಾರ್ ತಗೊಂಡಿರೋದು ಗೊತ್ತಿಲ್ಲ, ನಮ್ದು ಅನ್ನೋದು ಗೊತ್ತಿಲ್ಲ, ಬಟ್ ವಾಸನೆಯಲ್ಲಿ ಕಂಡುಹಿಡಿಯುತ್ತೆ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ವಿ ಅಲ್ಲಿ ಹೋಗಿದ ತಕ್ಷಣ ಒಂದು 10 ನಿಮಿಷ ಕಾರಿಂದ ಇಳಿಯೋದು ಬೇಡ, ಆಮೇಲೆ ಮಾತಾಡಿದರೆ ನಮ್ಮ ಅಮ್ಮಗೆ ಗೊತ್ತಾಗೋದು ನಾವು ಯಾರು ಅಂತ. ಮುಖ ನೋಡಿದ್ರೆ ಒಂದೊಂದ್ಸರಿ ಗೊತ್ತಾಗಲ್ಲ, ಪೆದ್ದೋದು. ಹಾಗಾಗಿ ಮಾತಾಡಲ್ಲ. ಹಾಗೆ ಒಂದು 10 ನಿಮಿಷ ಇರ್ತೀವಿ. ಕೊನೆಗೆ ಹೆಂಗಾಗುತ್ತೆ, ಏನು ಮಾಡುತ್ತೆ ನೋಡಬೇಕು, ಹೆಂಗೆ ಆಡುತ್ತೆ ನಮ್ಮ ನೋಡಿ ಅಂತ. ತುಂಬ ದಿನ ಆಗಿದೆ. ನಾವು ಮನೆಗೆ ಹೋದರೆ ಸಾಕು, ಹೊರಗಡೆಯಿಂದ ಕಾಲೆಲ್ಲ ಕಸ್ಕೊಳ್ಳೋದಲ್ಲ, ಮೈ ಮೇಲೆ ನೆಗೆಯೋದಲ್ವ, ಅವೆಲ್ಲ ಫೀಲ್ ಆಗ್ತಾಯಿತ್ತು ಹೋಗಿದ ತಕ್ಷಣ. ಹಾಗಾಗಿ ತುಂಬ ಮಿಸ್ ಮಾಡ್ಕೊತಿದ್ದು. ಇದೇ ಫಸ್ಟ್ ಟೈಮು ನಾನು
ಒಂದಿನ 2 ದಿನ ಬಿಟ್ಟಿರ್ತಿದ್ದೆ. ಬಟ್ ಕಲರಲ್ಲಿ ಇತ್ತಲ್ಲ ಹಂಗಾಗಿ ಧೈರ್ಯದಲ್ಲಿದ್ದೆ. ಇನ್ನೆಲ್ಲಾದರೂ ನಾನು ಬಿಟ್ಟಿರ್ತಾ ಇರಲಿಲ್ಲ. ನನಗೆ ಇಷ್ಟವಾದ ಜಾಗದಲ್ಲಿ ಅದು ಇದೆಯಲ್ಲ ಅಂತ ಖುಷಿ. ಮತ್ತು ಅದು ಏನಂದರೆ ನಮ್ಮ ಮನೇಲಿ ಅದು ಬಗ್ಲದೇ ಇಲ್ವಂತೆ. ಇಲ್ಲಿ 5 ಗಂಟೆಗೆ ಎದ್ದು ಬಗ್ಲೋದು. 5 ಗಂಟೆಗೆ ನಮ್ಮ ಮನೆ ಹತ್ರ ಅಲ್ಲಿ ಕೆಲಸ ಮಾಡೋಕ್ಕೆ, ಗಿಡಕ್ಕೆ ನೀರು ಹಾಕೋಕ್ಕೆಲ್ಲ ಬರೋರಲ್ಲ, ಅವರು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಕೆ 5 ಗಂಟೆಗೆ ಬರೋರು. ಕರೆಕ್ಟ್ 5 ಗಂಟೆಗೆ ಇದು ಬಗ್ಲೋದು. ಮತ್ತು ಅಲ್ಲಿ ಕೆಳಗಡೆ ಗೇಟ್ ಸೌಂಡ್ ಆಗಿ ಸ್ಟೆಪ್ಸ್ ಹತ್ತು ಬರೋಂಗಿಲ್ಲ. ಹಿಂಗೆ ಆಲ್ಕೆ ಮಾಡ್ಕೊ ಕೂತ್ಕೊಳ್ಳೋದು, ಯಾರು ಬರ್ತಿದ್ದಾರೆ ಅಂತ. ಅವ್ರು ಬಂದು ಹೋಗೋವ್ರಿಗೂ ಯಾರ ಮನೆಗೆ ಬೇರೆಯವ್ರ ಮನೆಗೂ ಬರಲಿ ಜೋರಾಗಿ ಕೂಗ್ತಾ ಕೂತ್ಕೊಳ್ಳೋದು. ಆದರೆ ಅದೇ ಕಲ್ಲಾರ ಮನೇಲಿ ಹೋಗಿ ಅದು ಬಗ್ಲುತ್ತೆ ಇಲ್ವಂತೆ. ಅದಕ್ಕೆ ಪಪ್ಪಮ್ಮ ಜೋರು ಮಾಡುತ್ತೆ ಅಂತ ನೀವಿಬ್ರು ಅಷ್ಟು ಹೇಳ್ತೀರ ಬಗ್ಲುತ್ತೆ ಅಂತ. ಇದು ಬಗ್ಲದೇ ಇಲ್ಲ ಇಲ್ಲಿ ಅಂತ. ಅದಕ್ಕೂ ಅಂತ ಬುದ್ಧಿ. ಇವ್ರ ಮನೆಗೆ ಬಂದು ನಾನು ಯಾಕೆ ಕೆಲಸ ಮಾಡಬೇಕು, ಅವರಿಬ್ಬರೇ ಇದರಲ್ಲ ಲಕ್ಕಿ ಕರೇನು ಮತ್ತು ಬಗ್ಲು ಕಳ್ಳಿ ಅಂತ ಬಗ್ಲದೇ ಇಲ್ವಂತೆ. ಮತ್ತು ಗೇಟಿಂದ ಹಿಂದೆ ಮುಂದೆ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಅದು ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಯಾರನ್ನೂ ನಂಬಿಲ್ಲ. ಇಲ್ಲಾಂದ್ರೆ ನಮ್ಮನೆಯವ್ರು ಇತ್ಲಿಗೆ ಹೋಗಿದ ತಕ್ಷಣ ಅವ್ರ ಹಿಂದೆ ಹೋಗ್ಬಿಡುತ್ತದು. ನಮ್ಮ ಪಪ್ಪ ಹೋದ್ರು ಹೊರಗಡೆ ಎಲ್ಲೂ ಹೋಗ್ತಿಲ್ಲ. ಅವ್ರಿಬ್ರನ್ನ ಮಾತ್ರ, ನಮ್ಮ ಕರೀನ್ ಮಾತ್ರ ಹೊರಗಡೆ ಕಳಿಸುತ್ತೆ. ಹಾಗೆ ಹೇಳ್ತಾ ಇದ್ರು. ಅಮ್ಮ ಏನಾರ ಕಾಫಿ ಬೆಳೆ ಕಾಲಾಡುವಾಗ ಬಾ ಕಾಲಾಡೋಣ ಅಂದರೆ ಅವ್ರ ಹಿಂದೆ ಸುತ್ತಾ ಇರುತ್ತಂತೆ. ಅದು ಬಿಟ್ಟು ಇನ್ನೇನು ಮಾಡ್ತಾ ಇಲ್ವಂತೆ. ನೋಡಬೇಕು ಹೇಗೆ ಆಡುತ್ತೆ ಅಂತ. ರಾತ್ರಿ ಆಗುತ್ತೆ. ಇನ್ನು ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಬೇರೆ ಗ್ಲಾಸಿಗೆ ಏನು ಹಾಕ್ಸಿದಾರೆ ಇದು ಗ್ಲಾಸಿಗೆ ಸನ್ ಗ್ಲೇರ್ ಅಂತ ಏನು ಅದು ಹಾಕ್ಸಿದ್ದಾರೆ ಗೊತ್ತಾಗ್ತಿಲ್ಲ. ಗ್ಲಾಸ್ ಇಳಿಸಂಗಿಲ್ವಂತೆ ಒಂದು 6-8 ಅವರ್ಸ್. ಸೊ ಹಂಗಾಗಿ ಏನಿಲ್ಲ. ಮೇಲೆ ಸನ್ ರೂಫ್ ಮಾತ್ರ ಒಂದು ಇಳಿಸ್ಬೋದೋ ಏನೋ ಗೊತ್ತಿಲ್ಲ. ನಮ್ಮ ವಾಸಿಂಬ್ರು ಅವರು ಬೆಳಗ್ಗೆ ಬಂದು ಪಾಪ ಮಾಡಿಕೊಟ್ಟು ಬೆಳಗ್ಗೆನೇ ಬಂದಿದ್ರು. ಕೆಲಸ ತುಂಬ ಹಿಡಿಯುತ್ತೆ ಅಂತ ನಮ್ಮ ಕಾರಿಗೂ ಮತ್ತು ನಮ್ಮ ಓನರ್ ಕಾರಿಗೂ ಮಾಡಿಕೊಟ್ಟು ಹೋಗಿದ್ದಾರೆ. ಇದು ನನ್ನ ಮಗು ಏನು ಮಾಡ್ತಾ ಇದೆ, ಏನು ಚೆನ್ನಾಗಿ ಕೂತ್ಕೊಂಡು ಪಾಪ್ಕಾರ್ನ್ ತಿಂತಾ ಕೂತಿದೆ. ಪಕ್ಕದಲ್ಲಿ ಟಿಶ್ಯೂ ಇಟ್ಕೊಂಡು ಹೇಳ್ಕೊಟ್ಟಿದ್ದೀವಿ ಅದಕ್ಕೆ. ಯಾಕಂದರೆ ಇಲ್ಲೆಲ್ಲ ಫುಲ್ ವೈಟ್ ಬಂದಿದೆಯಲ್ಲ, ಅವಳು ಖಾರ ಕೈಯಲ್ಲೆಲ್ಲ ಮುಟ್ಟಿ ಮಾಡಿ ಮತ್ತೆ ಮೇಲೆ ಸಣ್ಣ ರೂಫಲ್ಲಿ ನೋಡ್ತೀನಿ ಅಂತ ಹೋಗಿ ಎಲ್ಲ ಗಲೀಜಾಗುತ್ತೆ ಅಂತೇಳಿ ಈಗಲಿಂದನೇ. ಗಲೀಜ್ ಆಗಬಾರ್ದು ಮಗಳು. ಇದಾದರೆ ಕ್ಲೀನ್ ಮಾಡ್ಕೊಬೋದು, ಒರೆಸ್ಬೋದು ವೆಟ್ ಟಿಶ್ಯೂಲಿ. ಬಟ್ ಇದು ವೆಲ್ವೆಟ್ ಹಂಗಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಹಾಗಾಗಿ ಹಳೆ ಕಾರಲ್ಲಿ ಹೆಂಗೆ ಬೇಕಂಗೆ ಕುಣಿತಿದ್ರೆ ಅಕ್ಕ ತಂಗಿ. ಆ ಕರಿಯಮ್ಮ ಬರುತ್ತಲ್ಲ ಅದೊಂದು. ಕರಿಯಮ್ಮಂಗೂ ಇನ್ನು ಸಾಕ್ಸ್ ತಗೋಬೇಕು ನಾವು, ಅಥವಾ ಶೂ ತಗೋಬೇಕು. ಇಲ್ಲಾಂದ್ರೆ ಅಲ್ಲಿ ಬರುತ್ತಲ್ಲ ನೋಡಬೇಕು. ಆದರೆ ಶೂ ತಗೊಳ್ಳೋಣ, ಆರ್ಡ್ರ್ ಮಾಡೋಣ ಅಂದ್ಕೊಂಡು ಅದಕ್ಕೆ ಸೈಜ್ ಆಗುತ್ತೋ ಅಥವಾ ಅಲ್ಲಿ ಶಾಪಿಗೆ ಕರ್ಕೊಂಡೋಗಿ ಒಂದ್ಸರಿ ಹಾಕ್ಸಿದ್ರೆ ಅದು ಕಿತ್ಕೊಳ್ಳುತ್ತೋ, ಇಲ್ಲಾಂದರೆ ಕಂಫರ್ಟಬಲ್ ಆಗುತ್ತೋ ಆಗಲ್ವೋ ಗೊತ್ತಾಗುತ್ತಲ್ಲ. ಹಂಗಾಗಿ ಅದನ್ನೇ ಕರ್ಕೊಂಡು ಹೋಗೋಣ ಅಂತ ಸುಮ್ಮನಾಗಿದ್ವಿ. ಏನಿಲ್ಲ, ಈ ಜಾಗದಲ್ಲಿ ನಿಂತ್ಕೊಂಡು ಏನು ಕರೆಯುತ್ತೆ, ಹೋಗೋರು ಬರೋನೆಲ್ಲ ಕೂಗ್ತಾ ನಿಂತ್ಕೊಳ್ಳುತ್ತೆ. ಕವರ್ ತೆಗಿಯಲ್ಲ ನಾವು ಮಾತ್ರ ಸದ್ಯಕ್ಕೆ. ಅವ ಯಾವಾಗ ಕಿತ್ಕೋಗ್ತಾವೆ ಕಿತ್ಕೊ ಹೋಗ್ಲಿ. ಕಬ್ಬಿನ ಸ್ಮೆಲ್ ಬರ್ತದೆ. ಕಬ್ಬು ಮಳೆ ಕಂಡು ತುಂಬಾ ದಿನ ಹೋಗ್ಬಿಟ್ಟಿತ್ತು ನೋಡಿ. ಈಚೆ ಸೈಡ್ ಮಳೆ ಜಾಸ್ತಿ. ಈ ಟೇಪ್ ತೆಗಿತಾ ಉಂಟು. ಅವರು ತೆಗೆದು ಬಿಡಿ, ಆಮೇಲೆ ಬಣ್ಣ ಬಿಡುತ್ತೋ ಏನೋ ಅಂದ್ರೆ ಅವರು ಅಂಟ್ಕೊಬಿಡುತ್ತೆ, ಬಿಸಿಲಿಗೆ ಅಂಟ್ಕೊಳ್ಳುತ್ತೆ ಅಂತ ಅಥವಾ ನೀರು ಬಿಡುತ್ತೆ ಅಂತ. ಹಾಗಾಗಿ ನಮ್ಮ ಮನೆಯವರು ತೆಗಿತಾ ಇದ್ದಾರೆ. ಇದು ಎಷ್ಟು ಚೆನ್ನಾಗಿ ಗಮ್ಮನ ತೆಗುತ್ತಾ. ನಾನು ಇವಾಗ ಆಗ್ತದೆ ತಂದು ಇಟ್ಕೊಂಡಿದ್ದೆ ಆ್ಯಕ್ಚುಲಿ ಮುಂಚೆನೆ. ಆ್ಯಕ್ಚುಲಿ ನಾವು ಕಾರ್ ತೊಗೊಳಕ್ಕೂ ಮುಂಚೆ ಸ್ವಲ್ಪ ದಿನದ ಮುಂಚೆನೇ ಯೋಚನೆ ಮಾಡಿದ್ದು, ಈಗಲೇ ಬೇಡ ಅದಕ್ಕೆ ಹೊಸಮನೆಗೆ ಹೋದ್ಮೇಲೆ ತಗೊಳ್ಳೋಣ, ಈಗ ಯಾವುದಾದ್ರೂ ಮತ್ತೆ ಸೆಕೆಂಡ್ಸ್ ತಗೊಂಡಿರೋಣ ಅಂತ ಹೇಳಿ. ಹಾಗೆ ನಾನು ರೋಲ್ ಮಾಡುವಾಗ ಒಂದು ಯಾವುದೋ ಆಡಿ ಕಾರ್ ಬೆಂಜಾ ಏನೋ ಒಂದು ಸೇಲ್ಗಿತ್ತು. ಬರೀ 5 ಲಕ್ಷಕ್ಕೆ. ನಂಗೆ ಗೊತ್ತಿರಲಿಲ್ಲ 5 ಲಕ್ಷಕ್ಕೂ ಬೆಂಜು, ಆಡಿ, BMW ಸಿಗುತ್ತೆ ಅಂತ ಹೇಳಿ. ಹಾಗಾಗಿ ಹೇಳಿದೆ ಸದ್ಯಕ್ಕೆ ಈಗ ಬೇಡ ರೀ, ಸದ್ಯಕ್ಕೆ ಇದನ್ನೇ ತಗೊಳ್ಳೋಣ. ಆಮೇಲೆ ಬೇಕಾದರೆ ಹೊಸಮನೆಗೆ ಹೋದ್ಮೇಲೆ ಒಂದು 8 ತಿಂಗಳು ಬಿಟ್ಬಿಟ್ಟು ಹೊಸ ಗಾಡಿ ತಗೊಳ್ಳೋಣ. ಹೇಗಿದ್ರು ನಾವು ಈ ಬೆಂಜು, ಆಡಿ ಇವೆಲ್ಲ ಸದ್ಯಕ್ಕೆ ತಗೊಳ್ಳಲ್ವಲ್ಲ, ನೋಡೋಣ ಒಂದು 5 ತಿಂಗಳು ಇಟ್ಕೊಂಡು ಅಂತ ಅಂದ್ಕೊತಿದ್ದೆ. ಬಟ್ ಅಲ್ಲಿ ಸೇಲ್ಗೆ ಹಾಕಿದ್ರಲ್ಲ, ಅವ್ರು ಹೇಳಿದರು, ಅವರು ಪರಿಚಯ ಇರೋರು, ಗೊತ್ತಿರೋರು ಆಗಿದ್ರು. ಸೊ ಹಾಗಾಗಿ ಬೇಡ ಗೌಡ್ರೆ ನೀವು ಇದು ತಗೊಳ್ಳಿ ಅಂತ ಅವರು ಸಜೆಸ್ಟ್ ಮಾಡಿದರು. ಹಾಗಾಗಿ ನಾವು ಈ ಕಾರ್ ತೊಗೊಂಡಿದ್ದೆ. ಇಲ್ಲಾಂದರೆ ಸೆಕೆಂಡ್ಸಿಗೆ ನೋಡೋಣ ಅಂತ ಒಂದು ಮನಸ್ಸಿತ್ತು ನನಗೆ. ಅದನ್ನೇ ಯಾವುದು BMW ಕಾರು ತುಂಬಾ ಚೆನ್ನಾಗಿತ್ತು. ಬಟ್ ಅವೆಲ್ಲ ನಂಗೆ 5-6 ಲಕ್ಷಕ್ಕೆ ಸಿಗುತ್ತೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಅದೆಲ್ಲ ಸೆಕೆಂಡ್ಸಿಗೆ 30-40 ಲಕ್ಷ ಇರುತ್ತೆ ಅಂತ ನೋಡಿ. ಈಗ ನಾವು ಹಾಸನ್ ರೀಚ್ ಆದು ಊಟ ಮಾಡೋಣ ಅಂತ ಬಂದಿದ್ದೀವಿ. ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ನೋಡಿ. ಅಲ್ಲಿಂದ ಬರುವಾಗ ಏನು ಎಷ್ಟು ಪಳಪಳ ಹೊಳಿತೈತಿ. ಈಗ ನೋಡಿದ್ರೆ ಹೆಂಗಾಗಿದೆ, ಇದು ನಮ್ದ ಕಾರು ಅನ್ನಂಗೆ ಆಗೋಗ್ಬಿಡಿದೆ. ಅಜ್ಜಿ ತೊಳಿತಾರೆ, ನಿಮ್ಗೆ ತಲೆ ಕೆಟ್ಟಿದೆ. ಅಜ್ಜ ಅವ್ರು ನೀಟಾಗಿ ಇಟ್ಕೊಳ್ತಾರೆ. ನಿಮ್ದು ನೀವು ಅಪ್ಪ ಮಕ್ಕಳು ತೊಳ್ಕೋಬೇಕು. ನನ್ನ ಹೆಸ್ರಿಗೆ ಬರ್ತಾರಲ್ಲ, ನೀನು ನಾನು ತಿನ್ನೋದು. ಇದು ಯಾವ ಹೋಟೆಲು ಏನೂ ಗೊತ್ತಿಲ್ಲ. ಊಟಕ್ಕೆ ಕೂತಿದ್ದೀವಿ. ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ಹೇಳ್ತೀವಿ ಇವಾಗ. ಯಾಕಂದರೆ ನೋಡೋಕ್ಕೆ ಹೋಟೆಲ್ ಚಿಕ್ಕ ಥರ ಕಾಣಿಸ್ತದೆ. ಪ್ರತಿಯೊಂದು ಹೇಳ್ತಿದ್ವಿ. ಕಡುಬು
ಕಡಲೆಬೇಳೆ ಶಾವಿಗೆ ಬಿರಿಯಾನಿ ಹೇಳಿಲ್ಲ ನೋಡೋಣ ನೀವು. ಆಮೇಲೆ ಮಟನ್ ಸಾಂಬಾರು ಮತ್ತು ಚಿಕನ್, ಆಮೇಲೆ ಫಿಶ್ ಅನ್ನಟ್ಟು, ಚಿಕನ್ ಫ್ರೈ ಏನೇನು ಹೇಳಿದ್ದೀವಿ. ಚಿಕನ್ ಚಾಪ್ಸ್ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೋಯ್ತು. ಓ ಮಸಾಲೆ ಕಡುಬು, ಶಾವಿಗೆ, ಇಬ್ಬರು ಮುದ್ದೆ ಹೇಳಿದ್ರಾ? ಚಿಕನ್ ಚಾಪ್ಸು ಆ್ಯಕ್ಚುಲಿ ನೋಡಿ, ಹಿಂಗೆ ಅವ್ರು ಹಿಂಗೆ ಕೇಳ್ಕೊಂಡು ಹಿಂಗೆ ಹೋಗಿ ಬರೋದ್ರೊಳಗೆ 10 ನಿಮಿಷಕ್ಕೆ ಬಂದೇ ಹೋಯ್ತಪ್ಪ. ಆ್ಯಕ್ಚುಲಿ 10 ನಿಮಿಷ ಇಲ್ಲ, 2 ನಿಮಿಷಕ್ಕೆ ಊಟ ಫುಡ್ ರೆಡಿ. ಚೆನ್ನಾಗಿದ್ದೀರಿ ರುಚಿ? ನಾನು ಇನ್ನೂ ಬಾಯಿಗೆ ಹಾಕೊಂಡಿಲ್ಲ, ಇವ್ರು ಆಡೋದು ನೋಡಿ ನಾನು ಇನ್ನೂ ನೋಡ್ತಾ ಇದ್ದೀನಿ. ಹೌದಾ? ನಾವು ಮನೇಲಿ ಏನು ತಿಂತೀವಿ ಸೇಮ್ ಅದೇ, ತುಂಬಾನೇ ಚೆನ್ನಾಗಿದೆ. ಅಲ್ಲ ಮನೆಗಿಂತ ತುಂಬ ಚೆನ್ನಾಗಿದೆ. ಕಡುಬು, ಚಿಕನ್ ಚಾಪ್ಸ್ ಸಕ್ಕತ್ತಾಗಿದೆ. ಫಿಶ್ ಹೌದು, ಆ ಕಡುಬಿಗೂ ಆ ಚಾಪ್ಸಿಗೂ ಏನು ಸಕ್ಕತ್ತಾಗಿದೆ ಗೊತ್ತಾ? ಸಕ್ಕತ್ತಾಗಿದೆ ಮಾತ್ರ. ಫಿಶ್ ನೋಡಿ ಎಷ್ಟು ಉದ್ದ ಇದೆ. ಇದೆಂತ ಫಿಶು ಸಕ್ಕತ್ತಾಗಿದೆಯಾ? ಓ, ನಾನು ಮಟನ್ ಟೇಸ್ಟೇ ನೋಡಲಿಲ್ಲ, ಹಂಗೆ ರಸ ನೋಡ್ತಿಂತಾನೆ. ಕಬಾಬ್ ಮಾತ್ರ 1-2 ನಿಮಿಷಕ್ಕೆ ಎಲ್ಲ ಫುಡ್ ಬಂದ್ಬಿಡುತ್ತಪ್ಪ. ನೀವು ಎಲ್ಲ ಊಟ ಈಗೆಲ್ಲ ಮಾಡ್ಕೊಂಡು ಈಗ ಹಾಸನದಲ್ಲಿದ್ದೀವಿ. ಈಗ ಅಕ್ಕನ ಮನೆಗೆ ಹೋಗಿ ಕಾರ್ ತೋರ್ಸೋಣ ಅಂದರೆ ಕಾರ್ ತೋರ್ಸೋಕ್ಕಲ್ಲ, ಈಗ ನಮ್ಮ ಚಿಕ್ಕವೇ ಇರ್ತಾಳೆ, ಹೆಂಗಿದ್ರು ಅವಳು ಊರಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಕಾರ್ ಈ ಕತ್ಲೆಯಲ್ಲಿ ನಮ್ಮ ಕಪ್ ಕಾರ್ ಅಲ್ವಾ, ಕಾಣಿಸಲ್ಲ. ಈಗ ಫುಡ್ಡು ನಂಗಂತೂ ಕಡುಬು, ಚಿಕನ್ ಚಾಪ್ಸು ತುಂಬ ಇಷ್ಟ ಆಯಿತು. ನಮ್ಮ ಯಕ್ಷಿತ್ ಆ್ಯಕ್ಚುಲಿ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ ಕರ್ಕೊಬಂದಿದ್ದ. ಅದೇನೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದು ಮಧ್ಯಾಹ್ನ ಬರಬೇಕಂತೆ. ಮತ್ತು ಶಾವಿಗೆ, ದಪ್ಪ ಶಾವಿಗೆ ನಂಗೂ ಅದು ಅಷ್ಟು ಇಷ್ಟ ಆಗಲಿಲ್ಲ. ಕಡುಬು ಮತ್ತು ಚಿಕನ್ ಚಾಪ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಕಬಾಬು ಚೆನ್ನಾಗಿತ್ತು. ಇವ್ರು ಫಿಶ್ ತಿಂದು ಫಿಶು ಸಕ್ಕತ್ತಾಗಿತ್ತಂತೆ. ಓ, ಈಗ ಮಾತಾಡ್ತಾ ಇದ್ದೀವಿ ನೋಡಿ ಕತ್ಲೆಯಲ್ಲಿ. ನೀನು ಲೈಟ್ ಹಾಕೊಳಕ್ ಕಲ್ತಿಲ್ಲ ಅಂದ್ರೆ ಹೆಂಗೆ? ಓಕೆ, ಇವಾಗ ಬನ್ನಿ ಈಗ ನಮ್ಮ ಅಕ್ಕನ ಮನೆ ಹತ್ರ ಹೋಗೋಣ. ನಮ್ಮ ಯಕ್ಷಿತ್ ನಂಗೆ ಬಿಟ್ಬಿಟ್ಟು, ಯಕ್ಷಿತ್ ಎಲ್ಲ ಹತ್ತದ ಅಂತ ಗೊತ್ತಿಲ್ಲ ಅಲ್ವಾ ಹಂಗಂತ. ನಮ್ಮ ಯಕ್ಷಿತ್ ಅಲ್ಲೇ ಗುರುಗುಂಟೆ ಪಾಳ್ಯದಲ್ಲಿ ಅವ್ನು ಹಂಗಂತ ಹತ್ಕೊಂಡ, ಅಲ್ಲಿಂದ ವಿಡಿಯೋ ಮಾಡಲಿಲ್ಲ, ಹಂಗೆ ಮಾತಾಡ್ಕೊಂಡು ಬಂದು. ತಿಳ್ಬೇಡ, ಕಾರ್ ಇಷ್ಟ ಆಯ್ತು ನನಗೆ. ಇನ್ನೊಂದ್ಸರಿ ಹೇಳು. ಚೆನ್ನಾಗಿದೆ ಕಾರ್, ಚೆನ್ನಾಗಿದೆ. ಅಲ್ಲ, ನಾನು ಹೊಸ ಕಾರು ಅಂತ ಹೇಳ್ಬಿಟ್ಟು ಇವಾಗ ಆಸೆಲಿ ನಾನು ಮುಂದೆ ಕೂತ್ಕೊಂಡಿದ್ದೀನಿ, ನನ್ನ ತಮ್ಮನ ಹಿಂದೆ ಹಾಕಿದ್ದೀನಿ. ನಾನು ಯಾವತ್ತು ಹಿಂಗೆ ಮಾಡ್ತಾ ಇರಲಿಲ್ಲ. ಗಂಡು ಮಕ್ಳನ್ನ ಹಿಂದೆ ಕೂರಿಸಿ. ನಮ್ಮಲ್ಲಿ ಹೆಣ್ಮಕ್ಳಿಗೆ ಅದೊಂದಿದೆ, ಹೆಣ್ಮಕ್ಳನ್ನ ಮುಂದೆ ಬಿಡೋದೈದಂತ. ಅವಳು ಪ್ರೆಗ್ನೆಂಟ್ ಆಗಿದ್ಲು, ಮತ್ತು ನಾನು ಮಧ್ಯದಲ್ಲಿ ಹತ್ಕೊಂಡೆ. ಅಲ್ಲಿ ಇಳ್ದು ಹಿಂದಕ್ಕೆ ಕಳ್ಸೋದು ನನಗೂ ಇಷ್ಟ ಇಲ್ಲ. ಹಂಗಾಗಿ ನಾನೇ ಅವಳಲ್ಲಿ ಸುಮ್ಮನೆ. ಅದೇನು ಅದು ನಮಗೆ ಅದು ಮನಸ್ಸೇ ಒಪ್ಪಲ್ಲ. ಗಂಡಸ್ರು ಮುಂದೆ ನನಗೆ ನಮ್ಮ ಅಕ್ಕನ ಮಗನು ಅಷ್ಟೇ, ಅವನು ಮುಂದೆ ಕೂರಿಸ್ತೀನಿ. ನಮ್ಮ ಅತ್ತಿಗೆ ಮಗ, ಇವ್ರ ಅಕ್ಕನ ಮಗ ಆಗ್ಲಿ ಅಷ್ಟೇ, ಅವನು ಮುಂದಕ್ಕೆ ಕೂರ್ಸೋದು. ನನಗಿಂತ ಚಿಕ್ಕವ್ರನ್ನು ಅಷ್ಟೇ ನಾನು ಮುಂದಕ್ಕೆ ಕೂರ್ಸೋದು. ಗೊತ್ತಾ, ನಾನು ಮಾಡ್ತಿರೋದೇ ಈ ಕಾರು ಗೀರು ತಗೊಳ್ಳೋದು ಎಲ್ಲ ಇವಳಿಗೋಸ್ಕರ. ಇವಳು ಈ ತರ ಶೋಕಿ ಇದನ್ನ ಇವಳು ಅನ್ಭವಿಸ್ಲಿಲ್ಲ ಅಂದ್ರೆ ನನಗೆ ಬೆಂಕಿ ಆಗ್ಬಿಡ್ತೀನಿ ನಾನು. ಅದಕ್ಕೆ ನಾನು ಇವಳು ಅನ್ಭವಿಸ್ಬೇಕು ಅದನ್ನ. ಅದು ಅವಳು ಏನ್ ಅನುಭವಿಸಕಲ್ಲ ಅಂತಲ್ಲ, ಬರೀ ಹಿಂಗೆ ಅಲ್ಲ, ಅನುಭವಿಸಕ್ ಇಷ್ಟ, ನಮಗೂ ಇಷ್ಟ ಇಲ್ಲ ಅನ್ನಲ್ಲ. ಆದ್ರೆ ಅವ್ರುಗಳನ್ನ ಗಂಡು ಮಕ್ಳನ್ನ, ನಾನು ಗಂಡು ಮಕ್ಳನ್ನ ಒಂದ್ ಸ್ಥಾನಕ್ಕೆ ಇಟ್ಟಿರ್ತೀನಿ. ಅವ್ರ ಇದ್ರೇನೆ ನಮಗ್ ಶಕ್ತಿ, ಒಂದ್ ಧೈರ್ಯ. ಅವ್ರನ್ನ ಹಿಂದಕ್ಕೆ ಮುಂದಕ್ಕೆ ಕೂರಿಸ್ತೀನಿ. ನಾನು ನಮ್ಮನೆಯವ್ರು ಹಿಂಗೆ ಮಾತಾಡೋದು. ನನಗೆ ಬೆಲೆ ಕೊಡ್ತಿಲ್ವಲ್ಲ. ನಿಮ್ಮಿಬ್ರು ಬೇರೆ. ಓಕೆ, ಬಾಯ್ ಯಕ್ಷಿತ. ಹಾ, ಈಗ ನಮ್ಮ ಯಕ್ಷಿತನ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾವಿವಾಗ ಓಡ್ತಾ ಇದೀವಿ ನೋಡಿ. ಈಗ ನಮ್ಮ ಅಕ್ಕನ ಮನೆ ಹತ್ರ ಬಂದು ನನ್ನ ಮಗಳು ತೋರಿಸ್ಬೇಕಂತೆ ಅವ್ರ ಅಣ್ಣಂದಿರಿಗೆ. ಹಾಗಾಗಿ ಸಣ್ಣ ರೂಫ್ ಓಪನ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಅಲ್ಲೇ ಅಣ್ಣ ರೆಡಿ ಆಗಿದ್ದಾನೆ. ಚಿಕ್ಕವ ಬಾಯ್ ಮಾಡು ಮಗಳು. ಏಯ್, ಹಂಗನ್ಬಾರ್ದವ ಪಾಪ, ಅದು ಒಳ್ಳೆ ಮನ್ಸಿದೆ. ಇಲ್ಲೇ ನಿಂತಿದ್ದಾರೆ ನೋಡಿ, ನಾವು ಬರ್ತೀವಿ ನೆತಿಗೆ. ನಮ್ಮ ಚಿಕ್ಕವ ಏನು ವಾಮಿಟ್ ಮಾಡಕ್ಕ ನಮ್ಮ ಅಕ್ಕ ಬೋಲ್ ಕೊಟ್ಟು ಕೂರಿಸಿದಾಳೆ. ನಮ್ಮ ಚಿಕ್ಕವ ಕಲ್ಲರೇ ಕರ್ಕೊಂಡು ಹೋಗ್ತೀವಿ, ಅದಕ್ಕೆ ರೆಡಿಯಾಗಿ ನಿಂತಿದೆ. ಅಯ್ಯವ್ವ, ಹಾಯ್ ಮಗನೇ, ಡೋರ್ ಓಪನ್ ಮಾಡು. ಏನೋ ಬಿಚ್ಚಿ ಅಂತ ತಡಿ ಚಿಕ್ಕವ. ಕಾರ್ ನೋಡೋಣ. ಅಮ್ಮ ಇನ್ನೂ ಒಂದು ಸ್ವಲ್ಪ ಕಲ್ಲರ್ ಕಾರ್ ನೋಡ್ತಾಳೆ, ಆಮೇಲೆ ಹತ್ತದು. ಇದೇನಕ್ಕೆ ಅಮ್ಮ ಸ್ಮೈಲಿ ಬೌಲ್ ಯಾಕೆ ತಗೊಂಡಿದ್ಯಾ? ಟ್ರೈಸ್ ಅಂದ್ ಯಾಕೆ ತಗೊಂಡಿದ್ಯಾ ಬೌಲು? ನಮ್ಮ ಚುಪ್ಪಿ ನೋಡಿ, ಕಾರ್ ಇಲ್ಲ. ಹೇಗಿದೆಯಾ ಚುಪ್ಪಿ ಕಾರು? ಹಾಂ, ಚೆನ್ನಾಗಿದೆಯಾ? ನಿನಗೆ ತೋರಿಸ್ಬೇಕು ಅಂತಲೇ ಬಂದೆ. ಚೆನ್ನಾಗೈತೇನ ಚುಪ್ಪಿ?
ನಮ್ಮ ಅಕ್ಕನೇ ಕಾಣಿಸ್ತಿಲ್ವಲ್ಲ. ಲೈಟ್ ಹಾಕಳಮ್ಮ, ನಿಮಗೆ ಡಿಸ್ಟರ್ಬ್ ಆಗಲ್ವನ್ರಿ? ನಂಗೆ ಡಿಸ್ಟರ್ಬ್ ಆಗುತ್ತೆ. ಹೌದಾ? ಬಾಯ್ ಅಕ್ಕ. ಬಾಯ್ ಚಿಪ್ಪಿ. ಬಾಯ್ ಬಾಯ್ ಬಾಯ್. ಡೋರ್ ಹಾಕಿದಾರಾ? ಚಿಕ್ಕವಂಗಂತ ಗ್ಲಾಸ್ ಇಳ್ಸಂಗಿಲ್ಲ ಮಗಳೇ. ಬಾಯ್. ಓಕೆ 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 ಬಾಯ್. ನೋಡು ಮಗಳೇ, ಮಗಳು ನೀನೊಂದ್ಸರಿ ಅವಳೊಂದ್ಸರಿ ಆಟ ಆಡಬೇಡಿ. ಖುಷಿ ಆಗ್ತಿದೆ ಚಿಕ್ಕವ? ಚೆನ್ನಾಗಿದ್ಯಾ? ಇಲ್ಲಿ ಇಟ್ಕ ಮಗಳೇ. ಹಾಗೆ ನೋಡಿ, ನಮ್ಮ ಕಾರಲ್ಲಿ ಇವೆಲ್ಲ ಇದೆಯಾ? ಈ ಚಿಕ್ಕ ಕಾರು, ಒಂದ್ ಕಾರ್ ತಗೊಳ್ತೀನಿ ತರದೆ. ವೆರಿ ಗುಡ್ ಮಗಳೇ, ನಾನು ತಗೋಬೇಕು. ಮಾಡ್ಕೊಂತೀನಿ. ವೆರಿ ಗುಡ್ ಚಿಕ್ಕವ, ಹಂಗಿರ್ಬೇಕು ಆಹಾ, ಎಷ್ಟು ಚೆನ್ನಾಗಿ. ಮಗಳು. ಇಷ್ಟೇ ನಿಂತ್ಕೊಳ್ಳೋದು, ನೀನು ಇಲ್ದಿದ್ದೆಲ್ಲ ಹೇಳ್ಕೊಡ್ಬಾರ್ದು. ನೋಡಿ, ಚೆನ್ನಾಪುರ ಬಂತು. ಇವಾಗ ಇಲ್ಲಿ ಸ್ಟಾಪ್ ಕೊಡಲ್ಲ. ಈಗ ರಾತ್ರಿ 11 ಗಂಟೆ ಆಗಿದೆ. ಹಂಗೆ ಹೋಗ್ತಾ ಇದೀವಿ. ನೋಡಿ, ಎರಡು ಮಲಗ್ಬಿಟ್ಟಿವೆ. ಹಿಂಗೆ ಅಡ್ಡಡ್ಡ ಉದ್ದುದ್ದ ಆಡೇಳ್ಕ ಕೂತಿದ್ವಪ್ಪ. ಒಳ್ಳೇದು ಮಾಡಪ್ಪ ಆಂಜನೇಯ. ತಗೊಂಡಿದ್ದೀವಿ. ನಮ್ಮ ಊರಿಗೆ ಬಂದು ಮಕ್ಕಳೆಲ್ಲ ಮಲಗಿದ್ದಾರೆ. ನಾನು ಅಮ್ಮ ಅನ್ಕೊಂಡಿರ್ತಾರೆ ಮಕ್ಕಳು ಕಣ್ಣೆ ಮುಚ್ಚಾಲೆ ಆಡ್ತಾ ಇದ್ದಾರೆ ಅಂತ ಪಾಪ. ಆದರೆ ಆ್ಯಕ್ಚುಲಿ 11 ಗಂಟೆ ಆಯ್ತಲ್ವಾ, ಮಕ್ಕಳು ಮಲಗಿರ್ತಾರೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.